ನಂಬಿಕೆ ನಮ್ಮಲ್ಲಿ ಇರಬಾರ್ದು. ಲೀಡ್ರು ಕಾರ್ಯಕರ್ತರು ನಂಬಬೇಕು, ಕಾರ್ಯಕರ್ತರು ಲೀಡ್ರುಗಳನ್ನ ನಂಬ್ತಾ ಹೋದರೆ ಎಲ್ಲರೂ ಒಂದು ಕಡೆ ಶಕ್ತಿ ಬರುತ್ತೆ. ಆ ಶಕ್ತಿನ ಇವತ್ತೇ ನೀವು ತುಂಬಿದಿರಿ. ಇದು ಇಲ್ಲಿಂದ ಆರಂಭ ಅಂತ ತಿಳ್ಕೊಳ್ಳಿ. ವಿಜಯೋತ್ಸವ ಅಲ್ಲ, ನಮ್ಮದು ಶಂಕುಸ್ಥಾಪನೆ ಶುರು. ಹುಟ್ಟಾಕಿದ್ದೀವಿ ಇವತ್ತು. ಇದಿನ್ನೂ ಭಾಳ 4-5 ವರ್ಷ ಹೀಗೆ ಭಾಳ ಉರುಪಾಗಿ ನೀವು ನಡೆದ್ರೆ ಮುಂಬರೋ ಎಲ್ಲ ಚುನಾವಣೆಗಳನ್ನು ನಾವು ಗೆಲ್ಲಬೇಕಾಗತ್ತೆ. ಈಗ PLD ಬ್ಯಾಂಕ್ ಬರುತ್ತೆ, ನಮ್ಮ ಸೊಸೈಟಿಗಳು ಬರ್ತವೆ, DCC ಬ್ಯಾಂಕ್ ಬರ್ತವೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಬರ್ತವೆ. ಯಾವ ಶಕ್ತಿ ಬಂದರೂ ನಾವೇನಾದ್ರು ಹಿಂದೆ ಒಂದಾಗಿದ್ದರೆ ನಮ್ಮ ಗುಂಪನ್ನು ಸೋಲ್ಸೋಕ್ಕಾಗತ್ತೆ ಅಂತೇಳಿ ನಾನು ಭಾವಿಸ್ಕೊಂಡಿಲ್ಲ. ನಮಗೇನು ಯಾರ ಚಿಹ್ನೆ ಅಗತ್ಯನೂ ಇಲ್ಲ. ನಾವೇ ಬ್ರ್ಯಾಂಡು, ನಾವೇ ಚಿಹ್ನೆ ಅಂತ ಹೊರಡೋಕ್ಕೆ ತಯಾರಾಗಿರೋದು. ಹಾಗಾಗಿ ಈ ಚುನಾವಣೆ ಏನು ಗೆದ್ದಿದ್ದೀವಿ ಇದನ್ನು ನೆನಪಿಟ್ಕೋಬೇಕು. ನಮ್ಮ ಕೈಲೂ ಮಾಡೋಕ್ಕಾಗತ್ತೆ, ನಾವು ಸಾಧಿಸ್ಬೋದು ಅನ್ನೋದಕ್ಕೆ ಇದೊಂದು ನಿಮಗೆ ಒಂದೇ ಒಂದು ಸಣ್ಣ ನಿದರ್ಶನ. ಸಾಧನೆ ಮಾಡಬೇಕಾದ್ದು ಭಾಳ ಇದೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಉರುಪಾಗಿ ಸಾಧನೆ ಮಾಡಬೇಕು. ಮತ್ತು ಅವ್ರಿಗೆ 30 ಜನ ಮೆಂಬ್ರುಗಳು ಮಾಡ್ಕೊಂಡಿರ್ತಾರೆ, ಅಡ್ವಾನ್ಸ್ ಸಾಲ ಕೊಟ್ಟಿರ್ತಾರೆ, ರೆಗ್ಯುಲರ್ ಸಾಲ ಕೊಟ್ಟಿರ್ತಾರೆ. ಓಟ್ಗೋಸ್ಕರನೇ ಅವ್ರು ಅಷ್ಟು ಮಾಡ್ಕೊಂಬಂದಾಗ ಒಂದೇ ಸಲ ನಾವು ಆ ಶಕ್ತಿಗಳನ್ನ ಇಲ್ದಂಗೆ ಮಾಡೋಕ್ಕಾಗುತ್ತೆ ಅಂತೇಳಿ ನಾನು ಭಾವಿಸಿರ್ಲಿಲ್ಲ, ಭಾವಿಸೋಕ್ಕೂ ಆಗಲ್ಲ. ಆದರೆ ಒಂದು ಶುರು ಆಗಬೇಕು. ಈ ಚುನಾವಣೆ ಷೇರ್ದಾರ್ ಓಟ್ ಕೊಟ್ಟವರು, ಮುಂದಿನ ಚುನಾವಣೆ ಸಾರ್ವಜನಿಕರು ಓಟ್ ಕೊಡ್ತಾರೆ. ಅದು ಅವ್ರಿಗೆ ನೆನಪಿರಬೇಕು. ಈ ಚುನಾವಣೆಲಾಗಿರೋ ಪ್ರಚಾರ ಮುಂಬರೋ TP ZPನಲ್ಲಿ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಎಲ್ಲಿ ಬಹುಸಂಖ್ಯಾತರನ್ನ ಆಚೆ ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ, ಅದು ಯಾರಿಗೂ ತರೋ ಗೌರವ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಚುನಾವಣೆ ಮಾಡಲಿಕ್ಕಾಗುತ್ತೆ. ಎಲ್ಲ ಚುನಾವಣೆಗಳನ್ನ ಹಿಂಗೆ ಮಾಡೋಣ. ಮತ್ತು ಚುನಾವಣೆ ನೀವೆಲ್ಲ